ಮಾನವರ ಹೃದಯ ಒಂದು ಅದ್ಭುತ. ಏಕೆ ಈ ರೀತಿ ಹೇಳ್ತೀನಿ ಅಂತಂದ್ರೆ, ಹೃದಯ ನಮ್ಮ ಕೈ ಮುಷ್ಟಿ ಇರುತ್ತಲ್ಲ, ಅಷ್ಟು ದಪ್ಪ ಇರುತ್ತೆ, ತುಂಬಾ ಚಿಕ್ಕದು. ನಮ್ಮ ದೇಹ ಎಷ್ಟು ದೊಡ್ಡದಿದ್ರು ಸಹಿತ ಅದು ಚಿಕ್ಕದಾಗಿರುತ್ತೆ. ಸುಮಾರು 300ರಿಂದ 400 ಗ್ರಾಮ್ ಇರುತ್ತೆ. ಮತ್ತೆ ನಾವು ಹುಟ್ಟುವುದಕ್ಕೆ ಮೊದಲೇ ನಮ್ಮ ತಾಯಿಯ ಹೊಟ್ಟೆಯಲ್ಲಿ ಇದ್ದಾಗಲೇ ಹೃದಯ ಕೆಲಸ ಮಾಡೋಕೆ ಶುರುವಾಗುತ್ತೆ. ಕೆಲಸ ನಿರಂತರವಾಗಿ ಮಾಡ್ತಾನೆ ಇರುತ್ತೆ. ಆದ್ರಿಂದ ಅದು ಒಂದು ಅದ್ಭುತ. ಈ ಅದ್ಭುತವನ್ನ ನಾವು ಪರೀಕ್ಷೆ ದೃಷ್ಟಿಯಿಂದ ನೋಡೋದು ಬೇಡ. ನಾವು ಹೃದಯದ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಹೃದಯ ಒಂದು ಅದ್ಭುತ ಪಂಪು. ಒಂದು ಪಂಪಿನಲ್ಲಿ 2 ಪಂಪುಗಳಿರುತ್ತೆ. ಅದು ಏನು ಅಂತ ಮುಂದೆ ಹೇಳ್ತೀನಿ. ನಮ್ಮ ಹೃದಯದ ತೂಕ ಎಷ್ಟಿರುತ್ತೆ ಅಂತಂದ್ರೆ, ಸಾಮಾನ್ಯವಾಗಿ 300 ಗ್ರಾಮ್ ಇರುತ್ತೆ ಎಲ್ಲರಿಗೂ ಸಹಿತ, ಅಥವಾ 300ರಿಂದ 400 ಗ್ರಾಮ್ ಇರ್ಬೋದು. 60 kg ದೇಹ ಇರುತ್ತಲ್ಲ, ಅದಕ್ಕೂ 300 ಗ್ರಾಮೇ ಹೃದಯದ ತೂಕ. ಹೃದಯದ ಕೋಶಗಳಲ್ಲಿ ಹೆಚ್ಚು ಮೈಟೊಕಾಂಡ್ರಿಯಾಗಳಿರುತ್ತೆ. ಏಕೆ? ಮೈಟೊಕಾಂಡ್ರಿಯಾಗಳು ಅಂತಕ್ಕಂಥದ್ದು ಎಲ್ಲಾ ಕೋಶಗಳಲ್ಲೂ ಶಕ್ತಿಯನ್ನು ಬಿಡುಗಡೆ ಮಾಡ್ತಕ್ಕಂಥ ಸಣ್ಣ ಕೋಶದ ಕೆಲವು ಭಾಗಗಳು. ಹೃದಯದ ಕೆಳಭಾಗವನ್ನು ಏಪೆಕ್ಸ್ ಅಂತ ಯಾತಕ್ಕೋಸ್ಕರ ಕರೀತಾರೆ. ಇವೆಲ್ಲವೂ ಸಹಿತ ಒಂದು ಅದ್ಭುತ. ಈ ಅದ್ಭುತವನ್ನು ನೀವು ಕಲ್ತ್ಕೊಳ್ಬೇಕು ಅಂದ್ರೆ ಹೆಚ್ಚು ವಿಡಿಯೋಗಳನ್ನು ನೋಡಿ, ಪರೀಕ್ಷೆ ದೃಷ್ಟಿಯಿಂದ ನೋಡ್ಬೇಡಿ. 60 kg ಇರ್ತಕ್ಕಂಥ ಒಬ್ಬ ಮನುಷ್ಯನ ದೇಹದ ತೂಕ ಅಂದ್ರೆ 60,000 ಗ್ರಾಮ್. ಅಷ್ಟು ದೊಡ್ಡ ದಪ್ಪ, ಅಷ್ಟೊಂದು ಗಾತ್ರದ ದೇಹಕ್ಕೆ 300 ಗ್ರಾಮ್ ಇರ್ತಕ್ಕಂಥ ಒಂದು ಹೃದಯ ದೇಹದ ಎಲ್ಲಾ ಕಡೆಗೂ ರಕ್ತವನ್ನ ಪಂಪ್ ಮಾಡುತ್ತೆ. ಅಂದ್ರೆ ಪ್ರತಿನಿತ್ಯ, ಪ್ರತಿ ಸೆಕೆಂಡು 60 ಕಿಲೋ ಇರ್ತಕ್ಕಂಥ ಮನುಷ್ಯನಿಗೆ 300 ಗ್ರಾಮ್ ಇರ್ತಕ್ಕಂಥ ಒಂದು ಸಣ್ಣ ಹೃದಯ ಕೆಲಸ ಮಾಡುತ್ತಲ್ಲ, ಅದು ಹೇಗೆ? ಮತ್ತೆ ಹೃದಯದ ಕೋಶಗಳು ಏನಾದರೂ ಡ್ಯಾಮೇಜ್ ಆದ್ರೆ ಅವು ಹೇಗೆ ರಿಪೇರಿ ಮಾಡ್ಕೊಳ್ಳುತ್ತೆ? ಇವೆಲ್ಲವೂ ಸಹಿತ ತಿಳ್ಕೊಳ್ಳೋಕೆ ಬಹಳ ಸಂತೋಷವಾಗುತ್ತೆ. ಇನ್ನು ಒಂದು ಸಾರಿ ನಾನು ಹೇಳ್ತೇನೆ, ಮಾನವನ ಹೃದಯ ಒಂದು ಅದ್ಭುತ ಇಂಜಿನಿಯರಿಂಗ್ ಕೆಲಸ. ಈ ದೇಹ ನೋಡಿ ತೋರಿಸಿದಿನಲ್ಲ, ನಮ್ಮ ಎದೆಯ ಗೂಡಿನ ಕೆಳಭಾಗದಲ್ಲಿ, ಎಡಭಾಗದಲ್ಲಿ ಸ್ವಲ್ಪ ಮೊನಚಾಗಿ ಇರ್ತಕ್ಕಂಥ ಹೃದಯ, ಅದು ದೇಹದ ಎಲ್ಲಾ ಕೋಶಗಳಿಗೆ ದಿನದಲ್ಲಿ 100,000 ಟೈಮ್ಸ್ ಬ್ಲಡ್ ಅನ್ನ ಪಂಪ್ ಮಾಡುತ್ತೆ. ಎಂತ ಅದ್ಭುತವಾಗಿರ್ತಕ್ಕಂಥ ಕೆಲಸ. 1 ಸೆಕೆಂಡ್ ಸಹಿತ ಸುಮ್ಮನೆ ಇರೋದಿಲ್ಲ. ವಯಸ್ಕರಲ್ಲಿ ನಾವು ನೋಡಿದಾಗ, ಹೆಂಗಸು ವಯಸ್ಸು ಅಡಲ್ಟ್ 250-300 ಗ್ರಾಮ್ ಇರುತ್ತೆ. ಗಂಡಸರು ಮೇಲು ಸ್ವಲ್ಪ ಜಾಸ್ತಿ ತೂಕ ಇರ್ಬೋದು, 300ರಿಂದ 350 ಗ್ರಾಮ್ ಇರ್ಬೋದು. ಒಟ್ಟಿನಲ್ಲಿ 400 ಗ್ರಾಮ್ ಒಳಗಡೆ ಇರುತ್ತೆ. ಈಗ 60 kg ಇರ್ತಕ್ಕಂಥ ಮನುಷ್ಯನಲ್ಲೂ 350 ಗ್ರಾಮ್ ಇರುತ್ತೆ. 90 kg ಇರ್ತಕ್ಕಂಥ ಮನುಷ್ಯನಲ್ಲೂ 350-400 ಇರುತ್ತೆ. ಅಂದ್ರೆ 90 kg ಇರೋ ಡಬಲ್ ಇರಬೇಕು ಅಂತ ಏನಿಲ್ಲ. ಎಲ್ಲರಿಗೂ ಇರ್ತಕ್ಕಂಥದ್ದು ಸುಮಾರು 250ರಿಂದ 300 ಗ್ರಾಮ್ಗಳಷ್ಟು ತೂಕ ಅಷ್ಟೇ ನಮ್ಮ ಹೃದಯದ ತೂಕ. ಹೃದಯ ಒಂದೇ ಪಂಪು ಅಂತ ಹೇಳಿದೆ, ಆದ್ರೆ ಹೃದಯವನ್ನು ನಾವು ಪರೀಕ್ಷೆ ಮಾಡಿದಾಗ 2 ಪಂಪ್ ಇರುತ್ತೆ. ಬಲಭಾಗದಲ್ಲಿ 1 ಪಂಪು, ಎಡಭಾಗದಲ್ಲಿ 1 ಪಂಪು. ಬಲಭಾಗದಲ್ಲಿರ್ತಕ್ಕಂಥದ್ದು ರಕ್ತವನ್ನ ಶ್ವಾಸಕೋಶಗಳಿಗೆ ಕಳಿಸುತ್ತೆ. ಎಡಭಾಗದಲ್ಲಿರ್ತಕ್ಕಂಥ ಪಂಪು ರಕ್ತವನ್ನ ಎಲ್ಲಾ ದೇಹದ ಭಾಗಗಳಿಗೆ ಕಳಿಸ್ಕೊಡುತ್ತೆ. ಅದು ಯಾಕೆ? ಇಲ್ಲಿ ಚಿತ್ರದಲ್ಲಿ ಒಂದು ಹೃದಯ ಚಿತ್ರ ತೋರಿಸಿದ್ದೀನಿ. ನೀಲಿ ಭಾಗ ಇದೆಯಲ್ಲ, ಅದು ನಮಗೆ ಎಡಭಾಗ, ಆದ್ರೆ ಹೃದಯಕ್ಕೆ ಬಲಭಾಗ. ಅದು ಕೆಂಪು ಬಣ್ಣದ ಭಾಗ ಇದೆಯಲ್ಲ, ಅದು ನಮಗೆ ಬಲಭಾಗ ಕಾಣಿಸುತ್ತೆ, ಆದ್ರೆ ಹೃದಯಕ್ಕೆ ಅದು ಎಡಭಾಗ. ಇದು ಮಿರರ್ ಇಮೇಜ್ ಅಂತ ಹೇಳ್ತಾರೋ ಆ ರೀತಿ ಆಗುತ್ತೆ. ಮೇಲಿರ್ತಕ್ಕಂಥದ್ದಕ್ಕೆ ರೈಟ್ ಏಟ್ರಿಯಂ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ರೈಟ್ ವೆಂಟ್ರಿಕಲ್ ಅಂತ ಹೇಳ್ತಾರೆ ಹೃದಯದ ಬಲಭಾಗಕ್ಕೆ. ಕನ್ನಡದಲ್ಲಿ ಅದನ್ನ
ಮೇಲಿರ್ತಕ್ಕಂಥ ಹೃತ್ಕರ್ಣಗಳು, ಕೆಳಗಿರೋ ಹೃತ್ಕುಕ್ಷಿಗಳು ಅಂತ ಕರೀತಾರೆ. ಎಡ ಮತ್ತು ಬಲಭಾಗಕ್ಕೆ ಇರ್ತಕ್ಕಂಥ ಮಧ್ಯದಲ್ಲಿ ಒಂದು ದಪ್ಪನಾಗಿರ್ತಕ್ಕಂಥ ಒಂದು ಮಸ್ಕರ್ ವಾಲ್ ಇದೆ, ಅದಕ್ಕೆ ಸೆಪ್ಟಮ್ ಅಂತ ಕರೀತಾರೆ. ಆದ್ರಿಂದ ಎಡಭಾಗದಲ್ಲಿರ್ತಕ್ಕಂಥ ರಕ್ತ, ಬಲಭಾಗದಲ್ಲಿರ್ತಕ್ಕಂಥ ರಕ್ತ ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ. ಆದ್ರಿಂದ ಈ ಎಲ್ಲವನ್ನೂ ಒಂದು ಮೇಲೆ ಪೆರಿಕಾರ್ಡಿಯಂ ಅಂತ ಒಂದು ಸುತ್ತಿರುತ್ತೆ, ಅದು ಎರಡನ್ನು ಸೇರಿಸಿ ಒಂದು ಅಂಗವನ್ನಾಗಿ ಮಾಡಿರುತ್ತೆ. ನಿರಂತರವಾಗಿ ಬಡಿತಾ ಇರುತ್ತೆ. ಆಮ್ಲಜನಕ ಮತ್ತು ಆಮ್ಲಜನಕ ಇಲ್ಲದಿರ್ತಕ್ಕಂಥ ರಕ್ತ ಎರಡೂ ಸಹಿತ ಒಂದೇ ಹೃದಯದಲ್ಲಿ ಇರುತ್ತೆ. ಅದು ಒಂದಕ್ಕೊಂದು ಬೆರೆಯೋದೇ ಇಲ್ಲ. ಹೃದಯದ 4 ಭಾಗ ಅಥವಾ 4 ಕೋಣೆಗಳು ಅಂತ ಹೇಳಿದ್ನಲ್ಲ, ಅವುಗಳು ಗಾತ್ರ, ಅವುಗಳು ಹಿಡಿಸ್ತಕ್ಕಂಥ ರಕ್ತದ ಎಷ್ಟು ಹಿಡಿಸುತ್ತೆ ಅಂತ, ದಪ್ಪ ಒಂದೇ ರೀತಿಯಾಗಿಲ್ಲ, ಎಲ್ಲ ಭಿನ್ನವಾಗಿದೆ. ಆಮ್ಲಜನಕದ ಯುಕ್ತ ರಕ್ತ ಅಂದ್ರೆ ಆಮ್ಲಜನಕ ಹೊಂದಿರತಕ್ಕಂಥ ರಕ್ತ ಎಡಭಾಗದಲ್ಲಿರುತ್ತೆ, ಆಮ್ಲಜನಕ ಇಲ್ಲದೆ ಇರ್ತಕ್ಕಂಥ ರಕ್ತ ಬಲಭಾಗದಲ್ಲಿರುತ್ತೆ. ರಕ್ತ ಯಾವತ್ತೂ ಬೆರೆಯೋದಿಲ್ಲ. ಈ ಚಿತ್ರದಲ್ಲಿ ನಾನು ಹಸಿರು, ನೀಲಿ, ಕೆಂಪು ಬಣ್ಣದ ಆರೋಗಳನ್ನು ಕೊಟ್ಟಿದ್ದೇನೆ. ಅಂದ್ರೆ ಹೃದಯಕ್ಕೆ ರಕ್ತ ಬಂದು ಸೇರ್ಕೊಳ್ತಕ್ಕಂಥದ್ದನ್ನು ತೋರಿಸಿದ್ದೀನಿ ನಾನು. ಹಸಿರು ಬಣ್ಣದ್ದು ದೇಹದ ಕೆಳಭಾಗದಿಂದ ರಕ್ತವನ್ನು ತಂದಾಕತ್ತೆ, ಅದಕ್ಕೆ ಕೆಳಗಿನ ಮಹಾಶಿರೆ ಅಂತ ಕರೀತಾರೆ, ಅಥವಾ ಕೆಳಗಿನ ಮಹಾ ಅಭಿಧಮನಿ ಅಂತ ಕರೀತಾರೆ. ನೀಲಿ ಇರ್ತಕ್ಕಂತಹ ಆರೋಗ್ಯ ಎಲ್ಲ ಅಲ್ಲಿ ರಕ್ತ ದೇಹದ ಮೇಲ್ಭಾಗದಿಂದ ಬಂದು ಬೀಳುತ್ತೆ, ಬಲಭಾಗಕ್ಕೆ ಬೀಳುತ್ತೆ, ಅದಕ್ಕೆ ಸುಪೀರಿಯರ್ ವಿನಾ ಕೇವ ಅಂತ ಕರೀತಾರೆ, ಅಥವಾ ಮೇಲಿನ ಮಹಾಶಿರ ಅಂತ ಕರೀತಾರೆ, ಮಹಾ ಅಪಧಮನಿ ಅಂತಾನು ಕರೀತಾರೆ. ಕೆಂಪು ಬಣ್ಣದಲ್ಲಿರ್ತಕ್ಕಂಥದ್ದು ರಕ್ತ, ಅದು ರಕ್ತ ಹೃದಯಕ್ಕೆ ತಂದು ಸುರಿಯುತ್ತೆ ಶ್ವಾಸಕೋಶಗಳಿಂದ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಅಂದ್ರೆ 3 ರೀತಿಯ ರಕ್ತನಾಳಗಳು ಹೃದಯಕ್ಕೆ ರಕ್ತವನ್ನು ತಂದು ಸೇರಿಸುತ್ತೆ. ಈ ಚಿತ್ರದಲ್ಲಿ 2 ಆರೋ ಮಾರ್ಕ್ ತೋರಿಸಿದ್ದೀನಿ ನೋಡಿ. ಒಂದು ಆರೋ ಮಾರ್ಕು ನೀಲಿ ಬಣ್ಣದ ಒಂದು ರಕ್ತನಾಳವನ್ನು ತೋರಿಸ್ತಾ ಇದ್ದೀನಿ. ಇನ್ನೊಂದು ಆರೋ ಮಾರ್ಕ್ ಇದೆಯಲ್ಲ, ಅದು ಸಹಿತ ನೀಲಿ ಬಣ್ಣದಲ್ಲಿ ತೋರಿಸ್ತಾ ಇದೆ ನೋಡಿ. ಎರಡಿದೆ ಅಲ್ಲಿ. ಒಂದು ಕೆಂಪು ಬಣ್ಣದ ರಕ್ತನಾಳ ಓಪನ್ ಆಗಿದೆ ನೋಡಿ, ಅದು. ಇನ್ನೊಂದು ನೀಲಿ ಬಣ್ಣದ ರಕ್ತನಾಳ. 2 ರಕ್ತನಾಳ ಇದೆ. ಈ 2 ರಕ್ತನಾಳಗಳು ಸಹಿತ ಬೇರೆ ಬೇರೆ ಕಡೆ ಹೋಗುತ್ತೆ. ಅದು ಏನು ಅನ್ನೋದು ಆಮೇಲೆ ನೋಡೋಣ. ಈ ಚಿತ್ರದಲ್ಲಿ ನಮ್ಮ ಎಡಗಡೆ, ನಮ್ಗೆ ಎಡಭಾಗದಲ್ಲಿರ್ತಕ್ಕಂಥದ್ದು ನೀಲಿ ಬಣ್ಣದಲ್ಲಿದೆ, ನಮಗೆ ಬಲಭಾಗದಲ್ಲಿರ್ತಕ್ಕಂಥದ್ದು ಕೆಂಪು ಬಣ್ಣದಲ್ಲಿದೆ. ಹೃದಯಕ್ಕೆ ನೀಲಿ ಬಣ್ಣದ್ದು ಬಲಭಾಗ ಆಗುತ್ತೆ, ಕೆಂಪು ಬಣ್ಣ ಹೃದಯಕ್ಕೆ ಎಡಭಾಗ ಆಗುತ್ತೆ. ಬಲಭಾಗದಲ್ಲಿ ಆಮ್ಲಜನಕ ರಹಿತ, ಆಮ್ಲಜನಕ ಇಲ್ಲದೆ ಇರ್ತಕ್ಕಂಥ ರಕ್ತ ಇರುತ್ತೆ. ಕೆಂಪು ಬಣ್ಣದ ಭಾಗದಲ್ಲಿ ಆಮ್ಲಜನಕ ಸಹಿತ ರಕ್ತ ಇರುತ್ತೆ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ರಕ್ತ ಹರಿಯುವುದನ್ನ ಕವಾಟಗಳು ಅಂತ, ವ್ಯಾಲ್ವ್ಸ್ ಅಂತ ಹೇಳ್ತಾರೆ. ಆ ಕವಾಟಗಳು ರಕ್ತ ಹರಿಯುವುದನ್ನ ಅವು ಸಮರ್ಪಕವಾಗಿ ನಿರ್ವಹಣೆ ಮಾಡುತ್ತೆ. ಇಲ್ಲಿ ಹೃದಯ ಚಿತ್ರ ತೋರಿಸಿದ್ದೀನಿ. ನೀಲಿ ಬಣ್ಣದ ಒಂದು ಆರೋ ಮಾರ್ಕು, ಕೆಂಪು ಬಣ್ಣದ ಇನ್ನೊಂದು ಆರೋ ಮಾರ್ಕ್ ತೋರಿಸಿದ್ದೀನಿ. ನೀಲಿ ಬಣ್ಣದ ಆರೋ ಮಾರ್ಕ್ ನಲ್ಲಿ ರಕ್ತ ಮೇಲಿಂದ ಕೆಳಗೆ ಬರುತ್ತೆ, ಆದ್ರೆ ಕೆಳಗಡೆಯಿಂದ ಮೇಲ್ಗೆ ಹೋಗ್ಲಿಕ್ಕೆ ಆಗಲ್ಲ. ಕೆಂಪು ಬಣ್ಣದ ಆರೋ ತೋರಿಸಿದಲ್ಲಿ ರಕ್ತ ಮೇಲಕ್ಕೆ ಹೋಗುತ್ತೆ, ಆದರೆ ಅದು ಬೇರೆ ಕಡೆ ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಮೇಲೆ ಮಾತ್ರ ಹೋಗ್ಬೇಕು. ಅಂದ್ರೆ ರಕ್ತ 2 ರೀತಿಯಾಗಿ ಒಂದೇ ಏಕಮುಖವಾಗಿ ಕೆಲಸ ಮಾಡೋದಕ್ಕೆ ಈ ಕವಾಟಗಳಿರುತ್ತೆ. ಅದರ ಬಗ್ಗೆ ಹೆಚ್ಚು ತಿಳಿಯೋದಕ್ಕೆ ಬೇರೆ ಇನ್ನೊಂದು ವಿಡಿಯೋವನ್ನು ಮಾಡೋಣ. ನಾವು ಹುಟ್ಟುವುದಕ್ಕೆ ಮುಂಚೆ ಹೃದಯ ಕೆಲಸ ಮಾಡೋಕ್ಕೆ ಶುರುವಾಗಿ ವರ್ಷಗಳ ಕಾಲ ನಿರಂತರವಾಗಿ ಹಗಲು ರಾತ್ರಿ ರಕ್ತವನ್ನು ಪಂಪ್ ಮಾಡ್ತಾನೇ ಇರುತ್ತೆ. ಆಕಸ್ಮಿಕವಾಗಿ ಹೃದಯ ನಿಂತರೆ ಏನಾಗುತ್ತೆ?
ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ? ಏನಾಗುತ್ತೆ ನಾನೇನು ಹೇಳಬೇಕಾಗಿಲ್ಲ. ಹೃದಯ ನಿರಂತರವಾಗಿ ಕೆಲಸ ಮಾಡ್ತಾನೆ ಇರುತ್ತೆ. ಚಿತ್ರಣವನ್ನ ನಾನು ಪರೀಕ್ಷೆಗೋಸ್ಕರ ಮಾಡಿಲ್ಲ, ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಈ ಸರಳವಾಗಿ ವಿಜ್ಞಾನದಲ್ಲಿ ಮಾಡಿದ್ದೀನಿ. ನನ್ನ ಹೆಸರು CG ನಾಗರಾಜ್ ಅಂತ. ಅಕಾಡೆಮಿಕ್ ಅಸಿಸ್ಟೆನ್ಸು ChatGPT ಇಂದ ತಗೊಂಡಿದ್ದೀನಿ. ಚಿತ್ರಗಳು ಕ್ರಿಯೇಟಿವ್ ಕಾಮನ್ಸ್ ನಿಂದ. ಯೂಟ್ಯೂಬ್ ಇದನ್ನು ಪಬ್ಲಿಷ್ ಮಾಡ್ತಿದ್ದಾರೆ. ನನ್ನ ಚಾನಲ್ಲು @ನಾಗರಾಜ ಚಿತ್ರದುರ್ಗ 1938. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೃದಯದ ಬಗ್ಗೆ ಎಚ್ಚರಿಕೆ ವಹಿಸಿ. ಧೂಮಪಾನ ಮಾಡಬೇಡಿ, ಮದ್ಯ ಜಾಸ್ತಿ ಕುಡಿಬೇಡಿ, ಹೆಚ್ಚು ತುಪ್ಪ ಎಣ್ಣೆ ತಿನ್ನಬೇಡಿ, ಕರಿದ ಪದಾರ್ಥವನ್ನು ಕಡಿಮೆ ಮಾಡಿ, ಪ್ರೋಟೀನ್ ಅಂಶವನ್ನು ಜಾಸ್ತಿ ಮಾಡಿಕೊಡಿ. ಅಟ್ಲೀಸ್ಟ್ ದಿನಕ್ಕೆ 1-2 ಕಿಲೋಮೀಟರ್ ಓಡಾಡೋದಕ್ಕೆ ಪ್ರಯತ್ನ ಮಾಡಿ, ಇಲ್ಲ ಮನೆಯಲ್ಲೇ ಓಡಾಡಿ, ಕೈ ಕಾಲು ಬಡಿದು ಯೋಗವನ್ನು ಮಾಡಿ. ನಿಮ್ಮ ಹೃದಯವನ್ನು ನೀವು ಕಾಪಾಡಿದರೆ ಹೃದಯ ನಿಮ್ಮನ್ನ ಕಾಪಾಡುತ್ತೆ.